ಮುಂದಿನ ಸುದ್ದಿ ನೋಡೋದಾದ್ರೆ ಹಿಂದುತ್ವದ ಭದ್ರಕೋಟೆಯನ್ನ ವಶಕ್ಕೆ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದಾರಾ? ಎಲ್ಲಿ? ಕರಾವಳಿಯಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ. ಡಿಕೆಶಿ ಪ್ಲಾನ್ನ ಹಿಂದಿದೆಯಾ ಟಾರ್ಗೆಟ್ ಹಿಂದುತ್ವ? ಅಲ್ಲಿ ಕಾರ್ಯಕ್ರಮವನ್ನ ರೂಪಿಸಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ನಾನೇ ಬರ್ತೀನಿ ಅಂತ ನಾಯಕರಿಗೆ ಡಿಕೆ ಶಿವಕುಮಾರ್ ಸಂದೇಶ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಹಿಂದಿನ ಉದ್ದೇಶ ಏನು? ಡಿಕೆಶಿ ಪ್ಲಾನ್ನ ಹಿಂದಿದೆಯಾ ಟಾರ್ಗೆಟ್ ಹಿಂದುತ್ವ? ಕರಾವಳಿಯಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದಾರಾ? ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಕರಾವಳಿಯ ಕಾಂಗ್ರೆಸ್ ಮುಖಂಡರಿಗೆ ಹೊಸ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಕಂಬಳ ಟೆಂಪಲ್ ರನ್ ಹೆಸರಲ್ಲಿ ಡಿಕೆ ಶಿವಕುಮಾರ್ ಆ ಭಾಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಡಿಕೆ ಶಿವಕುಮಾರ್ ಈಗೀಗ ಓಡಾಡ್ತಾ ಇದ್ದಾರೆ, ಸ್ವಲ್ಪ ಜಾಸ್ತಿನೇ ಓಡಾಡ್ತಿದ್ದಾರೆ. ಬಿಜೆಪಿ ಕೋಟೆಯಲ್ಲಿ ಸಾಫ್ಟ್ ಹಿಂದುತ್ವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಪಕ್ಷ ಬಲವರ್ಧನೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಆಯೋಜಿಸುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿನ ನಾಯಕರಿಗೂ ಕೂಡ ಅದೇ ಸಂದೇಶ ಕೊಟ್ಟಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳಿಗೂ ಭೇಟಿ ನೀಡ್ತಾ ಇದ್ದಾರೆ ಡಿಸಿಎಂ. ಹಾಗಾದ್ರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು? ಟಾರ್ಗೆಟ್ ಹಿಂದುತ್ವ? ಕರಾವಳಿಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಕರಾವಳಿಯಲ್ಲಿ ಹಿಂದುತ್ವವೇ ಪ್ರಮುಖ. ಅಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಈಗ ಡಿಕೆ ಶಿವಕುಮಾರ್ ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಹೆಚ್ಚು ಓಡಾಡ್ತಾ ಇದ್ದಾರೆ, ಸಾಫ್ಟ್ ಹಿಂದುತ್ವ ಫಾಲೋ ಮಾಡ್ತಾ ಇದ್ದಾರೆ. ಕಟ್ಟಾಳುಗಳಿಗೆ ಪಕ್ಷ ಬಲವರ್ಧನೆಗೆ ಡಿಸಿಎಂ ಡಿಕೆಶಿ ಸೂಚನೆ ಕೊಟ್ಟಿದ್ದಾರೆ. ಗುರುಪುರ ಕಂಬಳದ ಬೆನ್ನಲ್ಲೇ ಮತ್ತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಮುಂದಿನ ವಾರ ಮತ್ತೆ ಕರಾವಳಿಯಲ್ಲಿ ಟೆಂಪಲ್ ರನ್ ಇರುತ್ತೆ. ಧರ್ಮಸ್ಥಳ ಬೆಳ್ತಂಗಡಿ ಸಮಾವೇಶದಲ್ಲಿ ಡಿಕೆಶಿ ಭಾಗಿಯಾಗ್ತಾರೆ. ಏಪ್ರಿಲ್ 20ನೇ ತಾರೀಕು ಗುರುವಾಯನಕೆರೆಯಲ್ಲಿ ಸಮಾವೇಶ ಇದೆ. ಮಾರ್ಚ್ನಲ್ಲಿ ಕಾಪು ಮಾರಿಯಮ್ಮ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು. ಮಾರಿಯಮ್ಮ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗಿದ್ರು ಡಿಕೆಶಿ. ಏಪ್ರಿಲ್ನಲ್ಲಿ ಮಧುರ ದೇಗುಲದ ಕಲಶೋತ್ಸವದಲ್ಲಿ ಭಾಗಿ. ಸಿಎಂಗಿಂತಲೂ ಹೆಚ್ಚಾಗಿ ಮಂಗಳೂರಲ್ಲಿ ಡಿಕೆಶಿ ಓಡಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ಹಿಂದೆ ಡಿಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ರು, ಐ ಆಮ್ ಅ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಹಿಂದೂ ಅಂತ. ಒಂದು ಕಡೆ ಸಿದ್ದರಾಮಯ್ಯ ನಾನು ಅಹಿಂದ ಚಾಂಪಿಯನ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕುರ್ಚಿ ಕಾದಾಟದಲ್ಲಿ ಸದ್ಯದ ಮಟ್ಟಿಗೆ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಗಿದೆ. ಆದರೆ ಈ ಹಿಂದಿನಿಂದಲೂ ಕುಂಭಮೇಳಕ್ಕೆ ಹೋಗಿದ್ದು, ಈಶಾ ಫೌಂಡೇಶನ್ ನಲ್ಲಿ ಭಾಗಿಯಾಗಿದ್ದು, ಅದಾದ ನಂತರದ ಅವರ ಹೇಳಿಕೆಗಳು ನಾನು ಹಿಂದೂ ಅನ್ನೋದನ್ನ ಮುಂದೆ ಮತ್ತೆ ಹೇಳ್ಕೊಳ್ತಾ ಇದ್ದಾರೆ. ಒಂದು ಈಗಾಗಲೇ ಒಕ್ಕಲಿಗ ನಾಯಕ ಮತ್ತು ಹಿಂದುತ್ವದ ಕಾರ್ಡ್, ಇವೆರಡೂ ಕೂಡ ಡಿಕೆಶಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ಅಂದ್ರೆ ನಾನು ಹಿಂದುತ್ವವಾದಿ, ಸಾಫ್ಟ್ ಹಿಂದುತ್ವವಾದಿ, ನಾನು ಹಿಂದೂ ಅನ್ನೋದನ್ನ ಒಕ್ಕಲಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.